ಆಕಾಶವಾಣಿ ಹಾಸನ. ಕೇಳಿ, ತಾಂತ್ರಿಕ ಪದವಿಗಳ ಕೋರ್ಸ್ಗಳಿಗೆ ಪ್ರವೇಶ ಕುರಿತು ಮಾರ್ಗದರ್ಶನ ನೀಡುವ ಕಾರ್ಯಕ್ರಮ ತಾಂತ್ರಿಕ ಕುಸುಮ. ಇಂದಿನ ಕಾರ್ಯಕ್ರಮದಲ್ಲಿ ಮೊಸಳೆ ಹೊಸಹಳ್ಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ ವಿನಯ್ ಅವರಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸಿನ ಕುರಿತು ಮಾಹಿತಿ. ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ವಿಜಯ್ ಅಂಗಡಿ ಮತ್ತು ಸುಜಾತ ಎಫ್ ತಳವಾರ್. ಕೆಳಗರೆ ಕಾರ್ಯಕ್ರಮ ತಾಂತ್ರಿಕ ಕುಸುಮ ಬಿತ್ತರವಾಗ್ತಾ ಇದೆ. ಇವತ್ತು ನನ್ನೊಂದಿಗೆ ಸುಜಾತ ಎಫ್ ತಳವಾರ್ ಅವರು ಇದ್ದಾರೆ. ಇಬ್ಬರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ. ವಿಶೇಷವಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈ ಒಂದು ವಿಭಾಗದ ಹಿಂದಿನ ಪರಿಸ್ಥಿತಿ, ಪ್ರಸ್ತುತ ಪರಿಸ್ಥಿತಿ ಮತ್ತು ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಎಷ್ಟು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿಚಾರಗಳು ಗೊತ್ತಿರಲಿಕ್ಕಿಲ್ವೋ ಅಥವಾ ಇನ್ನಷ್ಟು ಚೆನ್ನಾಗಿ ಗೊತ್ತಾಗಲಿ ಅಂದ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಬಿತ್ತರಿಸಿದ್ವಿ. ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಹಾಸನ ತಾಲೂಕು ಮೊಸಳೆ ಹೊಸಹಳ್ಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಸ್ ವಿನಯ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರೇ ನಮಸ್ಕಾರ. ನಮಸ್ತೆ ಸರ್. ನಿನ್ನೆ ಪ್ರಾಂಶುಪಾಲರು ಮಾತಾಡಿದ್ದಾರೆ. ರಂಗಸ್ವಾಮಿಯವರು ಬಹಳ ಚೆನ್ನಾಗಿ ಕಾಲೇಜಿನ ಬಗ್ಗೆ, ಅಲ್ಲಿಯ ಪರಿಸರ ಮತ್ತು ವಿದ್ಯಾರ್ಥಿಗಳು ಇರುವ ಹಾಸ್ಟೆಲ್ ವ್ಯವಸ್ಥೆ ಹೀಗೆ ಚೆನ್ನಾಗಿ ವಿಷಯ ಮೂಡಿಬಂತು. ಇವತ್ತು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ರಾಜ್ಯದಲ್ಲಿ ಏನೇನು ಕಾಲೇಜುಗಳಿದ್ದಾವೆ ಖಾಸಗಿ ಮತ್ತು ಸರ್ಕಾರಿ ಒಡೆತನದಲ್ಲಿ, ಅದರಲ್ಲಿರುವ ಮೆಕ್ಯಾನಿಕಲ್ ವಿಭಾಗ ಇದ್ರ ಬಗ್ಗೆ ಇವತ್ತು ವಿಷಯವನ್ನು ತಿಳಿಸ್ಕೊಡ್ಬೇಕು. ಆಯಿತು, ನಮಸ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿರೋ ಡಾಕ್ಟರ್ ವಿಜಯ್ ಅಂಗಡಿಯವರಿಗೂ ಹಾಗೂ ಆಕಾಶವಾಣಿಗೆ, ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ನನ್ನ GEC ಮೊಸಳೆ ಹೊಸಹಳ್ಳಿಯ ಸಹೋದ್ಯೋಗಿಗಳಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ ದೃಷ್ಟಿಕೋನವನ್ನು ಇಲ್ಲಿ ಪ್ರಸ್ತುತಪಡಿಸ್ತೇನೆ. ಇವತ್ತಿನ ನನ್ನ ವಿಚಾರ ಯಾಂತ್ರಿಕ ವಿಭಾಗದ ಅಭಿಯಂತರರ ಬಗ್ಗೆ ಪರಿಚಯ ಮತ್ತು ಅವಕಾಶಗಳು. ಇವತ್ತಿನ ವಿಚಾರದಲ್ಲಿ ನನ್ನ ಕಿರುನೋಟ ಏನಂದರೆ, ಒಂದು ಕಿರು ಪರಿಚಯ ಇದ್ರ ಬಗ್ಗೆ ಮತ್ತು ವಿಷಯ ವಿಶೇಷತೆಗಳು. ವಿಶೇಷತೆ ಹೇಳುವಾಗ ನಾನು ಬಡ್ಜೆಟ್ ಬಗ್ಗೆ ಹೇಳಬೇಕಾಗತ್ತೆ, ಅದ್ರ ಜೊತೆಗೆ ಮೌಲ್ಯವರ್ಧತೆ ಬಗ್ಗೆ ಹೇಳಬೇಕಾಗತ್ತೆ, ಹಾಗೂ ಪ್ರಗತಿ ಹೊಂದಿದ ದೇಶಗಳ ಬಗ್ಗೆ ಅಲ್ಲಿರೋ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೇಗಿದೆ ಅಂತ ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಭವಿಷ್ಯ ಹೇಗಿದೆ ಮತ್ತು ಅದರ ನಿಮಿತ್ತತೆಗಳೇನಿದೆ, ಲಿಮಿಟೇಷನ್ಸ್ ಏನಿದೆ, ಮತ್ತು ಕೊನೆಯದಾಗಿ ಅದರದ ಮೆಕ್ಯಾನಿಕಲ್ ಹೇಗೆ ಅನ್ನೋದನ್ನು ನಾನು ವಿವರಿಸಬೇಕಾಗತ್ತೆ. ಇದರಲ್ಲಿ ನಾನು ಮೊದಲನೇದಾಗಿ ಕಿರುಪರಿಚಯದಲ್ಲಿ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಜಿನಿಯರಿಂಗ್ ಅಂದರೆ ಅದ್ರ ಅಪ್ಲೈಡ್ ಸೈನ್ಸ್ ಅಂತ. ಅಪ್ಲೈಡ್ ಸೈನ್ಸ್ ಅಂತ ಬಂದರೆ ನೀವು ಯಾವುದೇ ಒಂದು ಕಾನ್ಸೆಪ್ಟ್ ಅಥವಾ ಥಿಯರಿ ಸೈನ್ಸಲ್ಲಿ ಪ್ರೂವ್ ಅದು ಇಟ್ ಈಸ್ ರೈಟ್ ಅಂತ ಅನಿಸಿದ ಮೇಲೆ, ಇದು ಸರಿ ಇದೆ ಅಂತ ಅನಿಸಿದ ಮೇಲೆ ಅದನ್ನು ನಾವು ಪ್ರಾಕ್ಟಿಕಲ್ ಲೆವೆಲ್ಗೆ ಅಂದರೆ ಇದು ಉಪಯೋಗಕ್ಕೆ ತಗೊಂಡು ಹೋದರೆ ಅದು ಇಂಜಿನಿಯರಿಂಗ್. ಸೊ ಆ ವಿಚಾರದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಸೈನ್ ಅಂತ ಬರುತ್ತೆ, ತಯಾರಿಕೆ ಮತ್ತು ಅದರದ್ದು ತಯಾರಿಕೆ ಆದಮೇಲೆ ಅದು ಕಾರ್ಯನಿರ್ವಹತೆ ಅಂದರೆ ಆಪರೇಷನ್, ಇದೆಲ್ಲದ್ರ ಜೊತೆಗೆ ಮುಖ್ಯವಾಗಿ ಏನು ಮೆಕ್ಯಾನಿಕಲ್ ಇಂಜಿನಿಯರ್ ಏನು ಮಾಡ್ತಾರೆ ಅಂದರೆ ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾಥಮ್ಯಾಟಿಕ್ಸ್. ಅಂದರೆ ನಮ್ಮಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದರೆ ಅರೌಂಡ್ ಒಂದು 70% ಬರೀ ಗಣಿತನೇ. ಸೊ ಅದರಿಂದ ಇನ್ನೊಂದೇನೆಂದರೆ ಇದರಲ್ಲಿ ನಾವು ಇದನ್ನು ಅನಲೈಸ್ ಮಾಡಿ ನೆಕ್ಸ್ಟ್ ಲೆವೆಲ್ ಅಂದರೆ ವಿ ಅಪ್ಲೈ ಟು ದ ಡಿಸೈನ್, ಮೆಷಿನ್ ಡಿಸೈನ್, ದಟ್ ಈಸ್ ಇಂಜಿನ್, ಸೋ ಮೆನಿ ಮೆಕ್ಯಾನಿಕಲ್ ಎಕ್ವಿಪ್ಮೆಂಟ್ಸ್, ಇವಕ್ಕೆಲ್ಲ ಅದಕ್ಕೂ ನಾವು ಅದನ್ನು ಉಪಯೋಗಿಸ್ತೇವೆ. ಮುಖ್ಯವಾದ ಅಂಶಗಳಲ್ಲಿ ನಮಗೆ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನೇನು ಸಿಗುತ್ತೆ ಅಂದರೆ ಮೂಲಭೂತ ಜ್ಞಾನ, ಫಂಡಮೆಂಟಲ್ ನಾಲೆಡ್ಜ್. ನೆಕ್ಸ್ಟು ಅಂತರ್ಶಾಸ್ತ್ರೀಯ ಅಂದರೆ ಇಂಟರ್ಡಿಸಿಪ್ಲಿನರಿ ಬಿಹೇವಿಯರ್, ಅಂದರೆ ನಮಗೆ ಏನಾದರೂ ನಾನು ಮಾಡ್ತೀನಿ ಅನ್ನೋ ಒಂದು ಮನೋಭಾವನೆ, ಮತ್ತು ಹೊಸತನ್ನ ಆವಿಷ್ಕರಿಸೋದು. ಅದಾದಮೇಲೆ ಸಮಸ್ಯೆಗಳಿಗೆ ಪರಿಹಾರ, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್. ನೆಕ್ಸ್ಟು ಇನ್ನೊಂದು ಪ್ರಾಕ್ಟಿಕಲ್ ಅಂದರೆ ಕೌಶಲ್ಯನ ವೃದ್ಧಿ ಮಾಡ್ಕೊಳ್ಳೋದು, ಹಾಗೆ ಹೆಚ್ಚು ಆವಿಷ್ಕಾರಕ್ಕೆ ಮತ್ತು ಸಂಶೋಧನೆಗೆ ಬಲ ಕೊಡೋದು. ಸಸ್ಟೈನಬಿಲಿಟಿ ಅಂದರೆ ಸಮರ್ಥನೀಯತೆ ಮತ್ತು ದಕ್ಷತೆ, ಎಫಿಷಿಯನ್ಸಿ, ಅದ್ರ ಬಗ್ಗೆ ಅಂದರೆ ಯಾವುದೇ ಒಂದು ಸಿಸ್ಟಮ್, ಒಂದು ವಸ್ತು ಅಂದರೆ ಒಂದು ಮೆಷಿನ್ ಅದು ಎಷ್ಟು ಎಫಿಷಿಯೆಂಟು, ಇದು ಇಸ್ ಇಟ್ ಬೆಟರ್, ಅದು ಬೆಟರ್ ದ್ಯಾನ್ ಇನ್ನೊಂದು, ಇದಕ್ಕಿಂತ ಇನ್ನೊಂದು ಯಾವುದಾದ್ರೂ ಹೋಗ್ಬೋದಾ ಅನ್ನೋ ವ್ಯವಸ್ಥೆಗಳನ್ನು ಮುಂದುವರಿಸೋದು. ಅದಾದಮೇಲೆ ನೆಕ್ಸ್ಟು ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಏನಂದರೆ, ಅಂದರೆ ಯಾವುದೇ ಇಂಜಿನಿಯರಿಂಗ್ ಹೋದರೂ ಒಂದು ಕ್ವಾಲಿಟಿ ಬರಲೇಬೇಕು, ಯಾವುದು ಲೀಡರ್ಶಿಪ್ ಕ್ವಾಲಿಟೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಕಿಲ್. ನಮಗೆ ಒಂದು ನಾಯಕತ್ವ ಬರಲೇಬೇಕು, ಯಾವುದೇ ಒಂದು ಕಾರ್ಯನಿರ್ವಹಿಸೋಕ್ಕೆ ನಾಯಕತ್ವ ಇರಬೇಕು, ಮತ್ತು ಅದನ್ನು ಮ್ಯಾನೇಜ್ ಮಾಡೋ ಸ್ಕಿಲ್ ನಮಗೆ ಬೇಕೇ ಬೇಕು. ಸೊ ಇದರಲ್ಲಿ
ನಾವು ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಓದ್ತೀವಿ ಅಂದರೆ ಒಂದು ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳನ್ನ ನಾವು ಭಾಳ ವಿಶಾಲವಾಗಿ ನೋಡೋದಾದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಅದರಲ್ಲಿ ಮತ್ತೆ ಶಾಖೆಗಳು. ಇದು ನಿಮಗೆ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಇಲ್ಲಿ ಸಬ್ಜೆಕ್ಟ್ ಬೇಸ್ಡ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬರುತ್ತೆ. ಅಂದರೆ ಬರೀ ಮ್ಯಾನುಫ್ಯಾಕ್ಚರಿಂಗೇ ಬೇರೆ ಸಬ್ಜೆಕ್ಟ್ಗಳು. ಅದರಲ್ಲಿ ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಮೆಷರ್ಮೆಂಟ್ಸ್, ಮೆಕ್ಯಾನಿಕಲ್ ಮೆಷರ್ಮೆಂಟ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟ್ಸ್, ಈ ಇನ್ಸ್ಟ್ರುಮೆಂಟೇ ಒಂದು ಸಪರೇಟ್ ಇಂಜಿನಿಯರಿಂಗ್ ಸರ್. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಂತ ಒಂದು ಸಬ್ಜೆಕ್ಟ್ ಓದ್ತೀವಿ, ಅದು ಸಪರೇಟ್ ಒಂದು ಇಂಜಿನಿಯರಿಂಗ್. ಮತ್ತೆ ಅದನ್ನು ನಾನು ಮತ್ತೆ ಇದನ್ನು ವಿಭಾಗ ಮಾಡ್ತಾ ಹೋದರೆ ಅದಾದಮೇಲೆ ಕ್ಯಾಡ್ ಕ್ಯಾಮ್ ಅಂತ ಒಂದು ಬರುತ್ತೆ, ಅಂದರೆ ಕಂಪ್ಯೂಟರ್ಡ್ ಇಂಜಿನಿಯರಿಂಗ್ ಇನ್ ಡ್ರಾಯಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇದು ಸಹಿತ ಇನ್ನೊಂದು ಬ್ರಾಂಚ್. ಮತ್ತೆ ಹಾಗೆ ಡಿಸೈನ್ ಬೇಸ್ಡ್ ಸಬ್ಜೆಕ್ಟ್ಗಳನ್ನ ಓದ್ತೀವಿ, ಅಂದರೆ ಮೆಕ್ಯಾನಿಕ್ಸ್ ಓದ್ತೀವಿ. ಆದರೆ ಇದು ಈ ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ ಮತ್ತು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂತ 2 ಸಬ್ಜೆಕ್ಟ್ ಬರುತ್ತೆ. ಅದು ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇಬ್ಬರು ಓದ್ತಾರೆ. ಸೊ ಅದರಿಂದ ಈ ಸಿವಿಲ್ ಇಂಜಿನಿಯರ್ವರೆಗೂ ಮೆಕ್ಯಾನಿಕಲ್ ಇಂಜಿನಿಯರ್ಗೂ ತುಂಬ ಸಾಮ್ಯತೆ ಇದೆ. ಅಂದರೆ ಅವ್ರಿಗೆ ಎಷ್ಟೊಂದು ಅವ್ರಿಗೆ ಗೊತ್ತಿರೋದು ಇವ್ರಿಗೆ ಗೊತ್ತಿರುತ್ತೆ, ಇವ್ರಿಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿರುತ್ತೆ. ಜೊತೆಗೆ ಇದರಲ್ಲಿ ಮೆಷಿನ್ ಡಿಸೈನ್ ಅಂತ, ಮತ್ತು ಮೆಕ್ಯಾನಿಕ್ ದಟ್ ಈಸ್ ಎಕ್ಸ್ಪೆರಿಮೆಂಟಲ್ ಸ್ಟ್ರೆಸ್ ಅನಾಲಿಸಿಸ್ ಅಂತ ಕೆಲವೊಂದು ಸಬ್ಜೆಕ್ಟ್ಗಳು, ಮತ್ತು FEA ಇದು ಈಗ ಪ್ರೆಸೆಂಟಲ್ಲಿ ತುಂಬ ಭೂಮಲ್ಲಿರೋದು CFD ಕಾಂಪಿಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್, ಮತ್ತು ಫೈನೈಟ್ ಎಲಿಮೆಂಟ್ ಅನಾಲಿಸಿಸ್ ಅಂತ FEA ಅಂತ ಕರಿತೀವಿ. ಈ ಎಲ್ಲ ಸಬ್ಜೆಕ್ಟ್ಗಳು ಇವತ್ತು 100 ವರ್ಷ ಹೋದರೂ ಇವೆಲ್ಲ ಪ್ರಸ್ತುತ. ಈ 4 ವರ್ಷಗಳಲ್ಲಿ ವಿದ್ಯಾರ್ಥಿ ಇವನ್ನೆಲ್ಲ ಓದ್ತಾನೆ ಅಲ್ವಾ? ಓದ್ತಾರೆ. ಇದ್ರ ಬಗ್ಗೆ ಇನ್ನೂ ಡೀಪ್ ನಾಲೆಡ್ಜ್ ಬೇಕಂದ್ರೆ ನೆಕ್ಸ್ಟ್ ಮಾಸ್ಟರ್ಸಲ್ಲಿ ಅಥವಾ PhDನಲ್ಲಿ ಯಾವುದಾದ್ರು ಒಂದು ವಿಷಯ ಆಧರಿಸ್ಕೊಂಡು ಅನ್ವೇಷಣೆ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ತುಂಬ ನಾವು ಥರ್ಮಲ್ ಬೇಸ್ಡ್ ಸಬ್ಜೆಕ್ಟ್ಸ್ಗಳು, ಇದರಲ್ಲಿ ಥರ್ಮಲ್ ಬೇಸ್ಡ್ ಸಬ್ಜೆಕ್ಟ್ಸ್ ಅಂತ ಬಂದಾಗ ಇದೆಲ್ಲ ಪ್ರತಿಯೊಂದು ಸಬ್ಜೆಕ್ಟು ಒಂದು ಬ್ರಾಂಚ್ ಆಗುತ್ತೆ ಸರ್. ಅಂದರೆ ಅಷ್ಟು ಇದರಲ್ಲಿ ದೊಡ್ಡ ವ್ಯಾಸ್ಟ್ ಸಬ್ಜೆಕ್ಟ್ ಇದೆ. ಸೊ ಥರ್ಮೋಡೈನಮಿಕ್ಸ್ ಓದ್ತೀವಿ. ಮತ್ತು ಈವನ್ ಈಗ ಫಸ್ಟ್ PUC ಸೆಕೆಂಡ್ PUC ಬರ್ತಿರೋ ಹುಡುಗರುಗಳು ಸಹಿತ ಥರ್ಮೋಡೈನಮಿಕ್ಸ್ ಓದಿರ್ತಾರೆ, ಅದು ಒಂದು ಚಾಪ್ಟರ್ ಓದಿರ್ತಾರೆ. ಇಲ್ಲಿ ನಾವು ಥರ್ಮೋಡೈನಮಿಕ್ಸ್ನೇ ಪೂರ್ತಿಯಾಗಿ ಒಂದು ಸಬ್ಜೆಕ್ಟ್ ಆಗಿ ಓದ್ತೀವಿ. ಅದಾದಮೇಲೆ ಹೀಟ್ ಟ್ರಾನ್ಸ್ಫರ್ ಅಂತಲೇ ಒಂದು ಸಬ್ಜೆಕ್ಟ್ ಓದ್ತೀವಿ. ಹೀಗೆ ತುಂಬ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಥವಾ ತುಂಬ ಸಬ್ಜೆಕ್ಟ್ಗಳನ್ನ ಓದ್ತೀವಿ. ಇದ್ರ ಜೊತೆಗೆ ಒಂದು ಕೆಲವೊಂದು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಗಳನ್ನ ಓದ್ತೀವಿ ನಾವು. ಅದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಆಪರೇಷನ್ ಮ್ಯಾನೇಜ್ಮೆಂಟ್, ಆಪರೇಷನ್ ರಿಸರ್ಚ್. ಇದು ಆಪರೇಷನ್, ನನಗೆ ಇದೊಂದು ಈ ವರ್ಡ್ ಪರ್ಟಿಕ್ಯುಲರ್ ಸ್ಟ್ರೆಸ್ ಮಾಡ್ತೀನಿ. ಈ ಆಪರೇಷನ್ ರಿಸರ್ಚ್ನ 4-5 ಬ್ರಾಂಚಲ್ಲಿ ಎಲ್ಲರೂ ಓದ್ತಾರೆ. ಆದರೆ ಮೆಕ್ಯಾನಿಕಲ್ಗೂ ತುಂಬ ಅತ್ಯವಶ್ಯಕತೆ ಇದೆ. ಇದರಲ್ಲಿ ಎಷ್ಟೋ ಜನ ಈ ಆಪರೇಷನ್ ಮ್ಯಾನೇಜ್ಮೆಂಟನ್ನು ಒಂದೇ, ಅದರಲ್ಲಿ ತುಂಬ ಚಾಪ್ಟರ್ಸ್ಗಳಿದೆ. ಅದರಲ್ಲಿ ಮೊದಲನೇ ಚಾಪ್ಟರ್ ಬರೀ ಜಸ್ಟ್ ಒಂದು ಮೊದಲನೇ ಚಾಪ್ಟರ್ ತೊಗೊಂಡ್ರೆ ಲೀನಿಯರ್ ಪಾರ್ಟ್ ಪ್ರೋಗ್ರಾಮಿಂಗ್ ಅಂತ ಬರುತ್ತೆ. ಆ ಲೀನಿಯರ್ ಪಾರ್ಟ್ ಪ್ರೋಗ್ರಾಮಿಂಗ್ ಬರೀ ಅದೊಂದು ಚಾಪ್ಟರ್ನ ತಗೊಂಡು ಎಷ್ಟೋ ಜನ ಅವರ ಎಂಟರ್ಪ್ರಿನರ್ಶಿಪ್ನ ಬೆಳೆಸಿದ್ದಾರೆ. ನನ್ನ ಒಬ್ಬ ಫ್ರೆಂಡ್ ಅವನು ಬೆಂಗಳೂರಿನಲ್ಲಿ ಹಾಸ್ಪಿಟಲ್ಸ್ಗಳಿಗೆ ಯಾವ್ಯಾವ ಸೀಟ್ಗಳು ಖಾಲಿ ಇದೆ ಏನಿದೆ ಅನ್ನೋದಕ್ಕೆ ಒಂದು ಆಪರೇಷನ್ ರಿಸರ್ಚ್, ಇದು ಲೀನಿಯರ್ ಪಾರ್ಟ್ ಪ್ರೋಗ್ರಾಮಿಂಗ್ ಬೇಸ್ ಮೆಥಡಲ್ಲಿ ಅವ್ರಿಗೆ ಬಂದವ್ರಿಗೆ ಎಲ್ಲಿ ಖಾಲಿ ಇದೆ, ಎಲ್ಲಿ ICU ಎಷ್ಟು ಬೆಡ್ಗಳು ಖಾಲಿ ಇದೆ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗೋ ಥರ. ಸೊ ಈ ಥರ ಅದಕ್ಕೆಲ್ಲ ಸೊಲ್ಯೂಷನ್ಸ್ ಕೊಡೋದನ್ನ ಮಾಡ್ತಿದ್ದಾರೆ. ಈಗ ಅದು 400-500 ಕೋಟಿ ಕಂಪನಿ, ಈಗ ವ್ಯವಹಾರ ಕಂಪನಿ. ಸೊ ಹೀಗೆ ಇಷ್ಟೆಲ್ಲ ಆದಮೇಲೆ ನಾವು ಅವ್ರಿಗೆ ಇಂಟರ್ನ್ಶಿಪ್ ಅಂತ ಇರುತ್ತೆ ಹುಡುಗರಿಗೆ. ಅದಾದಮೇಲೆ ಮಿನಿ ಪ್ರಾಜೆಕ್ಟ್, ಮೇಜರ್ ಪ್ರಾಜೆಕ್ಟ್ಸ್ ಅಂತ 2 ಪ್ರಾಜೆಕ್ಟ್ ಮಾಡ್ತಾರೆ. ಜೊತೆಗೆ ಸೆಮಿನಾರ್ ಅಂತ ಒಂದು ಇದಿದೆ. ಇದರಲ್ಲಿ ಇವ್ರಿಗೆಲ್ಲ ಇಷ್ಟನ್ನು ಕಲಿತಾರೆ. ಸೊ ಇಲ್ಲಿ ನಾನು ಇದ್ರದ್ದು ಇಂಪಾರ್ಟೆನ್ಸ್, ಇದು ನಮ್ಮ ಇವತ್ತಿನ ವಿಚಾರದಲ್ಲಿ ಇದು ತುಂಬ ಇಂಪಾರ್ಟೆಂಟ್, ನಾನು ಹೇಳಲೇಬೇಕಾಗಿರೋ ವಿಚಾರ, ಇಂಪಾರ್ಟೆನ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇದನ್ನು ಹೇಳುವಾಗ ನಾನು ಒಂದು 5-6 ವಿಷಯಗಳನ್ನು ನಾನು ಪ್ರಸ್ತಾಪಿಸ್ತೇನೆ. ಇದರಲ್ಲಿ ಫಸ್ಟ್ ಬಡ್ಜೆಟ್. ನಮ್ಮ ದೇಶದ ಬಡ್ಜೆಟಲ್ಲಿ ಈಗಿನ ಒಂದು ಇಂಟರಿಮ್ ಬಡ್ಜೆಟ್ ಆಯ್ತಲ್ಲ, ಆ ಬಡ್ಜೆಟಲ್ಲಿ 24.98 ಅಂದರೆ 25% ಇಂಟ್ರೆಸ್ಟ್ ಪೋರ್ಷನಿಗೆ ಕಟ್ತೀವಿ ನಮ್ಮ ದೇಶ. ಅದರ ಮಿಕ್ಕಿದ್ರಲ್ಲಿ 10% ನಾವು ಡಿಫೆನ್ಸ್ ಸೆಕ್ಟರಿಗೆ ಕೊಡ್ತೀವಿ. 12% 11.42 ಟ್ರಾನ್ಸ್ಪೋರ್ಟ್ ಸೆಕ್ಟರಿಗೆ ಕೊಡ್ತೀವಿ. ಹೀಗೆ ರೂರಲ್ ಡೆವಲಪ್ಮೆಂಟ್ಗೆ ಒಂದು 4-5%, ಫರ್ಟಿಲೈಸರ್ ಪರ್ಚೇಸ್ ಅದಕ್ಕೆ ಒಂದು 3%, ಈ ಥರ ತುಂಬ ಇದೆ. ನೀವು ಯಾವುದೇ ಸೆಕ್ಟರ್ ತಗೊಂಡ್ರು 40% ಕಾಂಟ್ರಿಬ್ಯೂಷನ್ ಯಾರು ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರ್. ಡಿಫೆನ್ಸ್ ಸೆಕ್ಟರ್ ಅಂತ ಬಂದ್ರಿ, ಇಲ್ಲಿ ಮೈನ್ 33 ಲಕ್ಷ ತನಕ ಸ್ಯಾಲ್ರಿ ಈ ಥರ ಹೋದರೆ ಇನ್ನು ಮಿಕ್ಕಿದ್ದು ಇದು 11 ಲಕ್ಷ ಕೋಟಿ. 11 ಲಕ್ಷ ಕೋಟಿನಲ್ಲಿ ಒಂದು 3-4 ಲಕ್ಷ ಅಥವಾ 10 ಲಕ್ಷ ಕೋಟಿ ಅನ್ಕೊಂಡ್ರು, 3-4 ಲಕ್ಷ ಇದಕ್ಕೆ ಹೋದರೆ ಸ್ಯಾಲ್ರಿಗೆ ಅಂತ ಹೋದರೆ 5-6 ಲಕ್ಷ ಕೋಟಿ ಆರ್ಮ್ಸ್ ಪರ್ಚೇಸು, ಮತ್ತು ಆರ್ಮ್ಸ್ ಆ್ಯಂಡ್ ಆಮಿನೇಷನ್ಸು, ಡಿಫೆನ್ಸ್ ವೆಹಿಕಲ್ಸು, ಈ ಥರ ತುಂಬ ನಾವು ಬೈ ಮಾಡ್ತಾರೆ. ಅಂದರೆ ಗೌರ್ಮೆಂಟೇ ಬೈ ಮಾಡುತ್ತೆ. ಇದಕ್ಕೆ ಸಪ್ಲೈ ಮಾಡೋ ಇಂಡಸ್ಟ್ರಿಗಳು BML, BEL, ಈ ಎಲ್ಲ ಇಂಡಸ್ಟ್ರಿಗಳು ಬರೀ ಅದಕ್ಕೋಸ್ಕರ HAL. ಇದರಲ್ಲಿ 60-70% ಎಲ್ಲ ಇರೋರೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಒಂದು ಇಂಪಾರ್ಟೆಂಟ್. ಇದ್ರ ಜೊತೆಗೆ ಇನ್ನೊಂದು ಹೆಲ್ತ್ ಸೆಕ್ಟರಿಗೆ ಬಂದರೆ
ಇನ್ಸ್ಟ್ರೂಮೆಂಟ್ಸು, ಅವರು ಸರ್ಜರಿ ಇನ್ಸ್ಟ್ರೂಮೆಂಟ್ಸಿಂದ ಹಿಡಿದು ಗ್ಲೋಸಸ್ಸು ಇದೇನೇನು ಯೂಸ್ ಮಾಡ್ತಾರೆ, ದೀಸ್ ಆರ್ ಆಲ್ ದ ಪಾರ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ದಟ್ ಮೀನ್ಸ್ ಔಟ್ಕಮ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಹೀಗೆ ನೀವು ಅರ್ಬನ್ ಡೆವಲಪ್ಮೆಂಟಿಗೆ ಬರ್ತೀವಿ. ಅರ್ಬನ್ ಡೆವಲಪ್ಮೆಂಟಲ್ಲಿ ನಾವು ಏನೇನು ಅರ್ಬನ್ ಡೆವಲಪ್ಮೆಂಟ್ ಮಾಡ್ತೀವಿ ಅದರ ಕಾಂಟ್ರಿಬ್ಯೂಷನ್ 40% ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದ್ದೇ ಇರುತ್ತೆ. ನಾವು ದೂರದೃಷ್ಟಿ ಇಟ್ಕೊಂಡು ನಾವು ಯೋಚನೆ ಮಾಡೋದಾದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವತ್ತು ಪ್ರಸ್ತುತ, ಇಲ್ಲಿಂದ 100 ವರ್ಷ ಆದರೂ ಇದು ಪ್ರಸ್ತುತನೇ. ಸರ್, ಈ ಕಾಲಕ್ಕೆ ಏನೇನೋ ಬದಲಾವಣೆಗಳಾಗುತ್ತೆ, ಬದಲಾವಣೆಗಳಾದ ಹಾಗೆ ಟ್ರೆಂಡ್ ಕೂಡ ಚೇಂಜ್ ಆಗುತ್ತೆ. ಇಂಜಿನಿಯರಿಂಗಲ್ಲೂ ಕೂಡ ಈಗ ಸಿ ಎಸ್ ಅಂತ ಎಲ್ಲರೂ ಅದರ ಬೇಗ ಸೆಟ್ಲ್ ಆಗ್ಬೋದು. ಇದಕ್ಕೆ ಹೇಗೆ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಅಂದರೆ ವ್ಯವಸ್ಥಿತವಾಗಿ ಸೆಟಲ್ ಆಗಬೇಕು ಒಬ್ಬ ವಿದ್ಯಾರ್ಥಿ ಅಂದರೆ ಹೆಚ್ಚಿಗೆ ಟೈಮ್ ತಗೊಳುತ್ತಾ, ಅಥವಾ ಇದ್ರದ್ದು ಅವ್ರಿಗೆಲ್ಲ ನೋಡಿ 1 ಲಕ್ಷ 2 ಲಕ್ಷದ ಪ್ಯಾಕೇಜ್ ಎಲ್ಲ ಸಿಕ್ಬಿಡುತ್ತೆ, ಇದಕ್ಕೆ 30 ಲಕ್ಷ 50 ಲಕ್ಷದ್ದೆಲ್ಲ ಸಿಗುತ್ತೆ, ಬಟ್ ಇವ್ರಿಗೆಲ್ಲ ಕಡಿಮೆ ಅಂತ ಹೇಳ್ತಾರೆ. ಇದಕ್ಕೆ ಏನು ಹೇಳಿ? ನಾನು ಇದಕ್ಕೆ ಏನಂದರೆ ನನಗೆ ಒಂದೇ ಸರಿ ಬೆಟ್ಟ ಹತ್ಬಿಡೋಕ್ಕಾಗಲ್ಲ. ಬೆಟ್ಟ ಹತ್ಬಿಟ್ರೆ ಅಲ್ಲಿ ನಾವು ಭದ್ರವಾಗಿರೋಕ್ಕಾಗಲ್ಲ. ನನಗನ್ಸಿದ್ದು ನಾನು ಹೇಳ್ತೀನಿ ಅಂದರೆ, ನಾನು ಈಗ ನೋಡಿ ಒಂದೇ ಸತಿ ನನಗೆ 1 ಲಕ್ಷ 2 ಲಕ್ಷ ಪ್ಯಾಕೇಜ್ ಸಿಗುತ್ತೆ, ಸರಿ, ಎಲ್ಲಿ ತನಕ ಸಸ್ಟೈನ್ ಆಗ್ತೀವಿ? ಹೌ ಲಾಂಗ್ ಯು ಸ್ಟೇ ಇನ್ 2 lakh rupees? ಎಲ್ಲಿ ತನಕ ದೊಡ್ಡದು ಸಿಗಬಾರ್ದು. ಅದು ನಾನು ನಿಜ, ನಾವು ಪ್ರತಿಯೊಂದರಲ್ಲೂ ನಾವು ಒಂದು ಸಣ್ಣ ಸ್ಟೆಪ್ ಇಂದಾನೆ ಮೇಲೆ ಹೋಗಿ ಕೂತ್ಕೋಬೇಕು ಅಂತ ಅನ್ಸುತ್ತೆ. ಇದು ನಮ್ಮ ವೈಯಕ್ತಿಕ ಒಪಿನಿಯನ್. ಹೌದು, ಎಲ್ಲರಿಗೂ ಆಸೆ 2 ಲಕ್ಷ ಸಿಕ್ಬಿಟ್ರೆ ಸಾಕು ಅನ್ನೋದಿರುತ್ತೆ. ಈಗ ನಾನು ನನ್ನ ಕ್ಲಾಸ್ಮೇಟ್ ಒಬ್ಬ, ಅವನ ಹತ್ರನೇ ಮಾತಾಡ್ತಾ ಇದ್ದೆ. ಅವನು ಏನು ಹೇಳ್ದ ಅಂದರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೀನೇನು ಮಾಡಿದೆ, ಇಂಜಿನಿಯರಿಂಗ್ ನೀನು ತುಂಬ ಒಳ್ಳೆ ಮಾಡಿದೆ, ನಾನು ಇಂಜಿನಿಯರಿಂಗಲ್ಲಿ ಅವನೊಬ್ಬ ನನಗಿಂತ ತುಂಬ ಚೆನ್ನಾಗಿ ಓದೋನವನು, ಟಾಪರ್, ಅವನೀಗ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿದ್ದಾನೆ. ಅವನು ಏನಾಗುತ್ತೆ ಅಂದರೆ, ಇವರು ಸಾಫ್ಟ್ವೇರ್ ಜಾಬ್ಗಳಲ್ಲಿ ಒಂದು ಸ್ಟ್ಯಾಗ್ನೆಂಟ್, ಒಂದು 2 ರಿಂದ 3 ಲಕ್ಷ 4 ಲಕ್ಷ ಅಲ್ಲಿಗೆ ಹೋಗಿ ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ. ಅಲ್ಲಿಂದ ನೀವು ಎಕ್ಸ್ಟ್ರಾ ಅಂದರೆ ನಿಮಗೆ ಸಂಬಳ ಹೆಚ್ಚು ಗ್ರೋ ಆಗಲ್ಲ, ಹೆಚ್ಚಿಗೆ ಆಗೋದು ಕಷ್ಟ ಮತ್ತು ಇಳಿಯೋದು ಕಷ್ಟ. ಆಮೇಲೆ ಇನ್ನೊಂದು ಏನಾಗ್ಬಿಡುತ್ತೆ ಗೊತ್ತಾ, ನೀವು ನೋಡಿ 4-5 ಲಕ್ಷ ಸಂಬಳ ತೊಗೊಂಡಿರ್ತೀರಿ, ನಿಮ್ಮದೇ ಕೆಲಸ ಇನ್ನೊಬ್ಬ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಆಬ್ವಿಯಸ್ಲಿ ಆ ಕಂಪ್ನಿ ಏನು ಮಾಡುತ್ತೆ, ಇವ್ರ ಬದಲು ಇನ್ನು 10 ಜನ ರೆಕ್ರೂಟ್ ಮಾಡ್ಬೋದು ಅಂದರೆ ಅವರು ಅದ್ರ ಬಗ್ಗೆ ಚಿಂತೆ ಮಾಡ್ತಾರೆ. ನಿಜ, ಇದು ತುಂಬ ಆಗ್ತಾ ಇದೆ ಆ್ಯಕ್ಚುಲಿ. ನೋಡಿ, ಅಲ್ಲ ಅದು ಒಂದು ಡಾಕ್ಟ್ರೆ. ಎರಡನೇದು, ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಸ್ಕೋಪ್ ಇದ್ದೇ ಇದೆ ಅಲ್ವಾ? ಹೌದು, ಬೇಡಿಕೆ ಇದೆ. ಮೊದಲ ನಾವೆಲ್ಲ ಚಿಕ್ಕವರಿದ್ದಾಗ ಇಂಜಿನಿಯರಿಂಗ್ ಕಾಲೇಜಸ್ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಅಷ್ಟೇ. ಆಮೇಲೆ ಇತ್ತೀಚೆಗೆ ಕಂಪ್ಯೂಟರ್ ಸೈನ್ಸು ಅದು ಇದು ಅಂತ ಬಂತು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು ಅದೂ ಚೆನ್ನಾಗಿತ್ತು. ಏನೇ ಆದ್ರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಎಲ್ಲ ಕಡೆಗೂ ಬಳಕೆ ಆಗ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಯುವಕರಿಗೆ ಮಾರ್ಗದರ್ಶನ ಮಾಡಿ, ಈಗ ಎಲ್ಲ ಕಾಲೇಜುಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗ ಇದೆ ಅಲ್ವಾ? ಆಮೇಲೆ ಖಾಸಗಿ ಮತ್ತು ಸರ್ಕಾರಿ ವಲಯದ ಕಾಲೇಜುಗಳು ಸಾಕಷ್ಟಿದ್ದಾವೆ ರಾಜ್ಯದಲ್ಲಿ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಕಾಲೇಜಿಗೆ ಪ್ರವೇಶ ಪಡೆಯುವಾಗ ರ್ಯಾಂಕ್ ಬಗ್ಗೆ ಹೇಳ್ಬೋದಾ? ಈಗ ಯಾವುದು ಈಗ ಪ್ರಸ್ತುತ ಟಾಪ್ನಲ್ಲಿದೆ? ನೀವು ಹೇಳಿದಾಗೆ, ಮೇಡಮ್ ಹೇಳಿದಾಗೆ ಅದು ನಿಜ. ಕಂಪ್ಯೂಟರ್ ಸೈನ್ಸ್ ಈಗ ಎಲ್ಲರದು ಆಯ್ಕೆ ಇದೆ. ಕಂಪ್ಯೂಟರ್ ಸೈನ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಆಯ್ಕೆ ಮೊದಲನೇದು ಅಥವಾ ಎರಡನೇ ಆಯ್ಕೆಗಳು. ಅದಾದಮೇಲೆ ನೆಕ್ಸ್ಟು ಅಲೈಡ್ ಬ್ರಾಂಚಸ್ಗಳು, ಅಂದರೆ ಕಂಪ್ಯೂಟರ್ ಸೈನ್ಸ್ನ ಅಲೈಡ್ ಬ್ರಾಂಚಸ್ಸು, ಎಲೆಕ್ಟ್ರಾನಿಕ್ಸ್ನ ಅಲೈಡ್ ಬ್ರಾಂಚಸ್ಸು, ಅದಾದಮೇಲೆ ಸಿವಿಲ್, ಈ ಥರ ಮೆಕ್ಯಾನಿಕಲ್, ಈ ಥರ ಒಂದು ಸತ್ಯ ಒಪ್ಕೊತೀನಿ. ಈಗ ನಡೀತಾ ಇರೋದ್ರಲ್ಲಿ ಸ್ವಲ್ಪ ಹಿಂದೆ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹುಡುಗರು ಆಯ್ಕೆ ಮಾಡೋದು ಕಮ್ಮಿ ಆಗಿದೆ. ಇದಕ್ಕೆ ಮೇನ್ ಕಾರಣ ಏನು ಅಂದರೆ, ನಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇಲ್ಲದೇ ಇರೋದು. ಆಮೇಲಿಂದ ಇನ್ನೊಂದೇನೆಂದರೆ, ನಾವು ಓದೋದು ಫಸ್ಟ್ ಕೆಲಸ ತಗೊಳಕ್ಕಲ್ಲ. ಕೆಲಸ ತಗೊಳ್ಳೋಕ್ಕಿಂತ ಮುಂಚೆ ಪೂರ್ಣವಾದ ಜ್ಞಾನ ಬೇಕು ನನಗೆ. ಸೊ ಅವಾಗ ನನಗೆ ಯಾರೇ ಕೆಲಸ ಕೊಡ್ತಾರೆ, ಈಗ ನನಗೆ ಈಗಲೂ ಏನು ಹೇಳ್ತಾರೆ ನನ್ನ ಫ್ರೆಂಡ್ಸ್ಗಳಿಗೆ, ನಾನು ನಮ್ಮ ಕಾಲೇಜ್ ಇರೋರಿಗೆ ಯಾರಿಗಾರು ಜಾಬ್ ಆಫರ್ ಮಾಡಿ, ನಾನು ಇಲ್ಲಿಗೆ ಏನಾದ್ರು ಕ್ಯಾಂಪಸ್ಸಿಗೆ ಬರ್ತೀರಾ ಅಥವಾ ನಮ್ಮ ಹುಡುಗರನ್ನ ಕಳಿಸ್ಲಾ ಆ ಥರ ಏನಾದ್ರು ಕೇಳಿದಾಗ ಅವರು ಒಂದೇ ಹೇಳಿದ್ದು, ನಮಗೆ ತುಂಬ ರಿಕ್ವೈರ್ಮೆಂಟ್ ಇದೆ, ಬಟ್ ನಿಜವಾದ ಮೆಕ್ಯಾನಿಕಲ್ ಇಂಜಿನಿಯರ್ ಸಿಗ್ತಾ ಇಲ್ಲ. ಅಂದರೆ ಚೆನ್ನಾಗಿ ಅರಗಿಸಿಕೊಂಡಿರುವ ಒಂದು ಡಿಗ್ರಿಯಿಂದ ಮುಗಿಸ್ಕೊಂಡು ಹೋಗ್ಬಿಟ್ಟು ತಕ್ಷಣ ನನಗೆ ಕೆಲಸ ಸಿಗಬೇಕು ಅಂತ. ಆದರೆ ಒಂದೇನಂದರೆ, ಒಂದು 2 ವರ್ಷ ಒಂದು ಸ್ವಲ್ಪ ಕಷ್ಟಪಟ್ಟ ಮೇಲೆ ಅದ್ರ ಬಗ್ಗೆ ನಾಲೆಡ್ಜ್ ತೊಗೊಂಡ್ಮೇಲೆ ತುಂಬ ಜನ ಚೆನ್ನಾಗಿದ್ದಾರೆ. ಅಂದರೆ ದೇ ಆರ್ ವೆಲ್ ಸೆಟಲ್ಡ್ ಡೂಯಿಂಗ್, ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಇದ್ದಾರೆ. ಸರ್ಕಾರಿ ಆಮೇಲೆ ಇನ್ನೊಂದು ಏನು ಮಾಡಿದೆ ಈಗ ಅಂದರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲೂ ಕೆಲವೊಂದು ಸಾಫ್ಟ್ವೇರ್ ಸಬ್ಜೆಕ್ಟ್ಗಳನ್ನ, ಅಂದರೆ AML ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಅದು ಈಗ ನಮ್ಮಲ್ಲೂ ಸಹಿತ ಅದೊಂದು ತುಂಬ ಇಂಪಾರ್ಟೆಂಟ್. ಅಂದರೆ ಈಗ ಪ್ರೆಸೆಂಟ್ ಟ್ರೆಂಡ್ ಅದು ಇದಾಗ್ತಾ ಇದೆ, ಅಂದರೆ ಸೇರ್ತಾ ಇದೆ, ಅದನ್ನು ಕಲಿತಾರೆ ಹುಡುಗರು. ಇದ್ರ ಜೊತೆಗೆ ಇದೆಲ್ಲ ನಾಲೆಡ್ಜ್, ಇದ್ರ ಜೊತೆಗೆ ಇದ್ರದ್ದು ನಾಲೆಡ್ಜ್ ಇದ್ದರೆ, ವಿಷಯಗಳು ತಿಳಿದಿದ್ರೆ ಅವ್ರಿಗೆ ಈಸಿಯಾಗಿ ಕೆಲಸ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಅಂದರೆ ಸರ್, ಈಗ ಒಂದು ಇಂಜಿನಿಯರಿಂಗ್ ಪದವಿಯನ್ನು ಪಡೆಯುವುದರ ಜೊತೆಗೆ ಕೆಲಸ ಎರಡನೇ ವಿಭಾಗಕ್ಕೆ ಇಟ್ಬಿಡೋಣ. ಮೊದಲನೇದಾಗಿ ಅದಕ್ಕೆ ಸಂಪೂರ್ಣವಾಗಿ ಜ್ಞಾನವನ್ನು ಪಡೆದುಕೊಳ್ಬೇಕು ಅಂತಂದರೆ ಮೆಕ್ಯಾನಿಕಲ್ ವಿಷಯದಲ್ಲಿ ಒಂದು ಡಿಗ್ರಿ ಮಾಡಿದರೆ ಸಾಕ, ಅಥವಾ ಅದರ ಜೊತೆಗೆ ಬೇರೆ ಬೇರೆ ಕೋರ್ಸ್ಗಳಿದಾವ?
ಹೌದು, ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಚಾರ ಬಂದ್ರೂ ಅದಕ್ಕೂ ಸಹಿತ ಬೇರೆ ಬೇರೆ ಕೋರ್ಸ್ಗಳಿದೆ. ಅಂದರೆ ಇಲ್ಲಿ ಡಿಸೈನ್ಸ್ ಕೋರ್ಸ್ಗಳಿದೆ, ಮತ್ತು ಹಾಗೆ ಹೀಟ್ ಟ್ರಾನ್ಸ್ಫರ್ ಬೇಸಿರೋದು CFD ಕೋರ್ಸ್ಗಳಿದೆ. ಅದು ಡಿಗ್ರಿಯಲ್ಲೇ ಮಾಸ್ಟರ್ ಡಿಗ್ರಿಯಲ್ಲೇ ಡಿಗ್ರಿನಲ್ಲೇ ಕಲಿಯೋದಕ್ಕಿದೆ. ಅದನ್ನು ಕಲ್ತರೆ ಅದ್ರದ್ದು ಬಗ್ಗೆ ಅದಕ್ಕೆ ಒಂದು ಪ್ರಿಫರೆನ್ಸ್ ಇರುತ್ತೆ. ಅವಾಗ ಇವ್ರಿಗೆ ಕಂಪೇರಿಟಿವ್ ವೇಟೇಜ್ ಇರುತ್ತೆ. ಅದನ್ನು ಕಲ್ತ್ಕೊಂಡು ಮುಂದೆ ಹೋಗೋದ್ರಿಂದ ಈಸಿಯಾಗಿ ಅವರು ಮುಂದೆ ಒಳ್ಳೊಳ್ಳೆ ಕೆಲಸಗಳನ್ನು ತಗೋಬೋದು. ನನಗೆ ಇನ್ನೊಂದು ಇಲ್ಲಿ ನನಗೆ ಒಂದು ವಿಚಾರ ನಾನು ನಿಮ್ಗೆ ಹೇಳೋಣ ಅಂತಿದ್ದೆ. ಇಲ್ಲಿ ಕೆಲಸ ತಗೋಬಿಡ್ಬೋದು ಅಂತ ಯಾಕೆ ನಮ್ಮ ಹುಡುಗರಿಗೆ ನಾನು ಇನ್ಸಿಸ್ಟ್ ಮಾಡಬೇಕು ಅಂತ. ಯಾಕೆಂದರೆ ನಾವು ನಿಜವಾಗ್ಲೂ ನೀನು ಕೆಲಸ ಕೊಡು ಅನ್ನೋ ಬೆಳೆಯೋ ಲೆವೆಲಿಗೆ ಬೆಳಿಬೇಕು. ಎಲ್ಲರೂ ನಾವು ಕೆಲಸ ತಗೊತೀವಿ ಅಂದರೆ ಈ ಎಲ್ಲಿ ತನಕ ನಾವು ಇಲ್ಲಿ ತನಕ ಎಷ್ಟು ಜನಕ್ಕೆ ಕೆಲಸ ಕೊಡ್ಬೋದು, ಗೌರ್ಮೆಂಟ್ ಆಗಲಿ ಪಬ್ಲಿಕ್ ಸೆಕ್ಟರ್ಗಳಾಗಲಿ, ಎಷ್ಟು ತನಕ ನಾವು ಬೆಳಿಬೇಕು. ಜೊತೆಗೆ ಹುಡುಗರು ನಾನೇ ಒಂದು ಎಂಟರ್ಪ್ರಿನರ್ಶಿಪ್ನ ಬೆಳೆಸ್ತೀನಿ, ನನ್ನದೇ ಒಂದು ಕಂಪ್ನಿ ಬೆಳೆಸ್ತೀನಿ ಅಂತ. ಈಗ ನಮ್ಮಲ್ಲಿ ಒಬ್ಬ ಪ್ರವೀಣ್ ಅಂತ ಒಬ್ಬ ಹುಡುಗ ಇದ್ದಾನೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನಲ್ಲಿ ನಾನು ಕೆಲಸ ಮಾಡುವಾಗ ಪ್ರವೀಣ್ ಅಂತ ಒಬ್ಬ ಹುಡುಗ ಇದ್ದ. ಆ ಹುಡುಗ ಈಗ ಒಬ್ಬ ಎಂಟರ್ಪ್ರಿನರ್. ಅವನು ಒಂದು ಫ್ಯಾಬ್ರಿಕೇಷನ್ ಇಂಡಸ್ಟ್ರಿ ಇದೆ, 3 ಶೆಡ್ ಇದೆ, ಅಂದರೆ ಪುಣ್ಯದಲ್ಲಿ ತುಂಬ ಚೆನ್ನಾಗಿದೆ. ನಾನು ಈ ಕೇಳಿದ್ರೆ ಹೇಗಿದ್ದೀರಿ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಕೆಲಸ ಮಾಡುವಾಗ ನೀವು ಹೇಗಿದ್ದೀರಿ ಅಂದರೆ ಬರೀ ಸಂಬಳ ಸಂತೋಷ ಕೊಡಲ್ಲ, ಕೆಲಸ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ಸಂತೋಷ ಡಿಪೆಂಡ್ ಆಗಿರುತ್ತೆ. ಅವ್ರ ಫೋನ್ನ ತುಂಬ ಖುಷಿಯಾಗಿದ್ದೀನಿ ಸರ್ ಅಂತ ಈ ಮಾತನ್ನು ಹೇಳ್ತಾರೆ. ಸೊ ಆ ಖುಷಿ ಬರೀ ಹಣದಲ್ಲೇ ಸಿಗಲ್ಲ ಅಂತ ನನ್ನ ಅನಿಸಿಕೆ. 4-10 ಜನಗಳಿಗೆ ಯಾಕೆ 100 ಜನಗಳಿಗೆ ಉದ್ಯೋಗವನ್ನು ಕೊಡುವ ಅವಕಾಶನೇ ಇದೆ. ಆ ಶಕ್ತಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಅದು ಬಹಳ ಮುಖ್ಯವಾದ ಸಂಗತಿ. ಇದ್ರ ಜೊತೆಗೆ ನಾವಿಲ್ಲಿ ವ್ಯಾಲ್ಯೂ ಅಡಿಷನ್ ಅಂತ ಬರ್ತೀವಿ. ನಾವೊಂದು ವಾಷಿಂಗ್ ಮಿಷಿನ್ ತೊಗೊಂಡ್ರೆ ವಾಷಿಂಗ್ ಮಿಷಿನ್ ಬರೀ ಅದು ಸಾಫ್ಟ್ವೇರ್ ಬೇಸ್ಡೇ ಆಗಿದ್ರೆ ವಾಷಿಂಗ್ ಮಿಷಿನ್ ವರ್ಕ್ ಆಗೋಕ್ಕೆ ಚಾನ್ಸ್ ಇಲ್ಲ. ದೇರ್ ಮಸ್ಟ್ ಬಿ ಎ ಕಂಪ್ಲೀಟ್ ಏನೇನು ಸಿಸ್ಟಮ್ ಬೇಕೋ ಅದು. ಆದರೆ ಒಂದು ಸಾಫ್ಟ್ವೇರ್ನ ಕಂಪ್ನಿ ಪರ್ಚೇಸ್ ಮಾಡಿದ್ರೆ, ಅಂದರೆ ಆ ವಾಷಿಂಗ್ ಮಿಷಿನಿಗೆ ಬೇಕಾಗಿರೋ ಸಾಫ್ಟ್ವೇರ್ನ ಕಂಪ್ನಿ ಪರ್ಚೇಸ್ ಮಾಡಿದ್ರೆ ಅವ್ರದ್ದು ಅದ್ರ ವ್ಯಾಲ್ಯೂ ಅಡಿಷನ್ ಅದರದ್ದು ಪರ್ಸೆಂಟೇಜ್ ಅಂದರೆ 4-5%. ಓಹೋ, ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅದಕ್ಕೆ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ನೀವೇ ಹೇಳಿ ಅದರಲ್ಲಿ ಯಾರಿದೆ ಅಲ್ವಾ. ಒಂದು ಫ್ರಿಜ್ ತಗೊಳ್ಳಿ, ಎಲ್ಲರೂ ನಾವು ಒಂದು ಸಬ್ಜೆಕ್ಟೇ ಓದ್ತೀವಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ, ಏರ್ ಕಂಡೀಷನಿಂಗ್ ಅಂತ. ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್. ಅದರಲ್ಲಿ ನಿಮಗೆ ಒಂದು ಸತ್ಯ ಹೇಳ್ತೀನಿ, ಮ್ಯಾಕ್ಸಿಮಮ್ ನಮ್ಮ ದೇಶದಲ್ಲಿರೋ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಎಲ್ಲ ತುಂಬ UAE ಕಂಟ್ರೀಸ್ಗಳಿಗೆ, ಅಂದರೆ ಈ ಮಿಡಲ್ ಈಸ್ಟ್ ಕಂಟ್ರೀಸ್ಗಳಿಗೆಲ್ಲ ಹೋಗ್ತಾ ಇರೋರೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳು. ಯಾವುದಕ್ಕೆ? ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಒಂದು ಸಬ್ಜೆಕ್ಟ್ ಬೇಸಿಸ್ ಮೇಲೆ. ಡಕ್ ಡಿಸೈನ್ಸು ಮತ್ತು ತುಂಬ ಬರುತ್ತೆ ಅದರಲ್ಲಿ, ಅದ್ರ ಮೇಲೆ ಕೆಲಸ ಮಾಡ್ತಾರೆ. ಕಾರುಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಅವರೇ ಬೇಕು ಅಲ್ವಾ? ಎಲ್ಲ ಅವ್ರದ್ದೇ ಅಲ್ಲ ಸರ್. ಅಲ್ಲ, ಏನಂದ್ರೆ ಬೇರೆ ತಂತ್ರಜ್ಞಾನ ಸ್ವಲ್ಪ ಸೇರ್ಕೊಳ್ಳುತ್ತೆ. ಇನ್ನು ಇಂಜಿನ್ ಅಂತ, ಈಗ ಇಂಜಿನ್ ಈಸ್ ರೀಪ್ಲೇಸ್ಡ್ ಬೈ ಬ್ಯಾಟರಿ, ಬಟ್ ಕೆನ್ ಯು ರೀಪ್ಲೇಸ್ ದ ವೀಲ್, ಕೆನ್ ಯು ರೀಪ್ಲೇಸ್ ದ ಆಕ್ಸಿಲ್ ರೀಪ್ಲೇಸ್ ಮಾಡೋಕ್ಕಾಗತ್ತಾ, ಬಾಡಿ ರೀಪ್ಲೇಸ್ ಮಾಡೋಕ್ಕಾಗತ್ತಾ? ಹಾಗೆ ನಮ್ಮಲ್ಲಿ ಇನ್ನೂ ಏನಂದರೆ ಕೆಲವೊಂದು ಅಡ್ವಾನ್ಸ್ ಮೆಟೀರಿಯಲ್ಸ್ ಬರ್ತಿದೆ. ಈಗೆಂದರೆ ಕಾಂಪೋಸಿಟ್ ಮೆಟೀರಿಯಲ್ಸ್ ಬರ್ತಿದೆ. ಈ ಮೆಟೀರಿಯಲ್ಸ್ ಎಲ್ಲ ಇಟ್ ಈಸ್ ಕಾರ್ನ ತುಂಬ ಲೈಟ್ ವೆಯ್ಟ್ ಮಾಡ್ತಿದೆ. ಹಾಗೆ ಸ್ಟ್ರೆಂತ್ ಸೇಮ್ ಇರುತ್ತೆ. ನಾವು ಮುಂಚೆ ಏನು ಮೆಟಲ್ ಪಾರ್ಟ್ಗಳಿರುತ್ತೋ ಅದೇ ಸ್ಟ್ರೆಂತ್ ಇರುತ್ತೆ, ಬಟ್ ಲೈಟ್ ವೆಯ್ಟ್ ಬರ್ತಿದೆ. ಸೊ ಹೀಗೆ ಆವಿಷ್ಕಾರಗಳು ತುಂಬ ಹೆಚ್ಚಿದೆ. ನಾನು ದಿನ ಹೊಸದಲ್ವಾ, ದಿನ ಹೊಸದೇ. ಆ ಹೊಸತನವನ್ನು ಸೃಷ್ಟಿ ಮಾಡೋದ್ರಲ್ಲಿ ಇವರು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಅಲ್ಲೇ ಕೌಶಲ್ಯ ಇರೋದು. ಆ ಕೌಶಲ್ಯದ ಮೇಲೆ ಮತ್ತೆ ಉದ್ಯೋಗದ ಅವಕಾಶ, ಸಂಬಳ, ವೇತನ ಮತ್ತೊಂದು ಮಗದೊಂದು ಅಲ್ವಾ. ನಾವೀನ್ಯತೆ ಹೆಚ್ಚಾದಷ್ಟು ಅನುಕೂಲಗಳು ಸಮಾಜಕ್ಕೂ ಮತ್ತು ಉದ್ಯೋಗಿಗಳಿಗೂ ಸಂಸ್ಥೆಗೂ ಅನುಕೂಲವೇ. ಇಲ್ಲಿ ಇನ್ನೊಂದು ನಾನು ಇದೊಂದು ಮಾತು ಹೇಳ್ತೀನಿ. ಅಭಿವೃದ್ಧಿ ಹೊಂದಿದ ದೇಶಗಳನ್ನು ತಗೊಂಡ್ರೆ, ನೀವು ಯಾವುದೇ ಅಭಿವೃದ್ಧಿ ಹೊಂದಿದ ದೇಶಗಳನ್ನು ತಗೊಳ್ಳಿ, ಅವರು ಈ ನೀವು ಕೋರ್ ಬ್ರಾಂಚಸ್ ಅಂತ ಏನು ಹೇಳ್ತೀವಲ್ಲ, ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಈ ಕೋರ್ ಬ್ರಾಂಚಲ್ಲಿ ತುಂಬ ಮುಂದೆ ಇದ್ದಾರೆ ಅವರು. ಅದಕ್ಕೋಸ್ಕರನೇ ಅವರು ಅಭಿವೃದ್ಧಿ ಹೊಂದಿರೋರು. ನಿನ್ನೆ ಒಂದು ವಿಚಾರ ನೋಡಿದೆ, ಯಾವುದೋ ಒಂದು ಡೆಮಾನ್ಸ್ಟ್ರೇಷನ್ನಲ್ಲಿ ಚೈನಾ ರೋಬೋಟಿಕ್ ಸೋಲ್ಜರ್ಸು ಮತ್ತು ಡಾಗ್ಸ್ಗಳನ್ನು ಪ್ರದರ್ಶನ ಮಾಡಿದ್ರು ಅಂತ. ಇದೇ ಕೆಲಸ ಅಮೆರಿಕನೂ ಮಾಡಿದೆ ಮುಂಚೆನೆ. ಸೊ ಏನಂದರೆ ಇವರೆಲ್ಲ ಮುಂದುವರೆದಿರೋದು ಯಾಕೆ ಅಂದರೆ ಅವರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನೋದಿದೆಯಲ್ಲ ಅದು ತುಂಬ ಮುಂಚೂಣಿಯಲ್ಲಿದೆ. ಅವರು ಒಂದು ಸತ್ಯ, ಈ ಕನ್ಸ್ಟ್ರಕ್ಷನ್ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವರು ಈ ಸಮಾಜದ ಬೆನ್ನೆಲುಬು. ಆ ಬೆನ್ನೆಲುಬು ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟೇ ಗಟ್ಟಿ ಆ ದೇಶ ಆಗಿರುತ್ತೆ. ಮತ್ತು ಉದ್ಯೋಗದ ಅವಕಾಶಗಳು ಸಾಕಷ್ಟಿದೆ ನಮ್ಮ ದೇಶದಲ್ಲಿ, ಹೊರಗಡೆ ದೇಶಗಳಲ್ಲಿ. ಈಗ ತಮ್ಮ ಕಾಲೇಜನ್ನು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಮೊದಲೇ ಹೊಸಳ್ಳಿ ತಾಂತ್ರಿಕ ಮಹಾವಿದ್ಯಾಲಯ, ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ? ಟೋಟಲ್ ಒಂದು 240 ಜನ ಸ್ಟೂಡೆಂಟ್ಸ್ಗಳು ಓದ್ತಾ ಇದ್ದಾರೆ. ಅಂದರೆ 1ರಿಂದ 4ನೇ ವರ್ಷದವರೆಗೆ ಅಲ್ವಾ? 1170 ವಿದ್ಯಾರ್ಥಿಗಳಲ್ಲಿ ಅದು ಟೋಟಲ್ ಎಲ್ಲ 240 ಸರಿ. ಇತರ ವಿಭಾಗಗಳಲ್ಲೂ ಅಷ್ಟೇ ಪ್ರಮಾಣದ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಲ್ವಾ?
ಬೇಡಿಕೆ ಇದೆ, ಏನು ಕೊರತೆನಿಲ್ಲ ಅಲ್ವಾ. ಏನಪ್ಪ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಆಗಲಿಲ್ಲ ಅನ್ನೋ ಥರ ಇಲ್ವೇ ಇಲ್ಲ. ಆದರೆ ಎಷ್ಟೋ ಪೋಷಕರು ಲಾಸ್ಟ್ ಸೆಮಿಸ್ಟರ್ ಒಂದು ಸ್ವಲ್ಪ ಅದು ಕಮ್ಮಿ ಆಗಿತ್ತು, ಆಗಿದೆ ಅದು. ಮತ್ತೆ ನೆಕ್ಸ್ಟ್ 3rd ಸೆಮಿಸ್ಟ್ರಿಗೆ ಬಂದಾಗ ಡಿಪ್ಲೊಮಾ ಸ್ಟೂಡೆಂಟ್ಸು ಎಲ್ಲ ಲ್ಯಾಟರಲ್ ಎಂಟ್ರಿಗೆ ಬರ್ತಾರೆ, ಆವಾಗ ಅದು ಸರಿ ಹೋಗ್ತಿತ್ತು. ಬಟ್ ಅದೇ ಏನಂದ್ರೆ ಇಲ್ಲಿ ಪೋಷಕರುಗಳಿಗೆ ಇದ್ರ ಬಗ್ಗೆ ಏನು, ಇದು ಮುಂದೆ ಹೆಂಗಿದೆ ನೋಡಿ. ನಮ್ಮ ಬಜೆಟಲ್ಲಿ 25% ಬರೀ ಈ ಥರ ಸೆಕ್ಟರ್ಗಳಿಗೆ ಹೋಗಿ ದುಡ್ಡು ಹೋಗುತ್ತೆ ಅಂದರೆ ಆ ಸೆಕ್ಟರ್ ಅವ್ರು ಕೆಲಸ ಮಾಡ್ದಲೇ ಇದ್ರೆ ಅದು ಯುಟಿಲೈಸ್ ಹೆಂಗಾಗುತ್ತೆ? ಅದ್ರ ಮಹತ್ವ ಇದೆ. ಆದರೆ ನಿಮ್ಗೆ ಎಲ್ಲಿ ಕೊರತೆ ಆಗ್ತಿದೆ ಅಂತ ಅನ್ಸುತ್ತೆ? ಕೊರತೆ ಒಂದು, ನಾವು ಅವರಿಗೆ ಕೌಶಲ್ಯ ಕೊಡೋದಕ್ಕೆ ಅಂದರೆ ಸ್ಕಿಲ್ ಕೊಡೋದಕ್ಕೆ ಬೇಕಾಗಿರೋ ಅಡ್ವಾನ್ಸ್ ಮೆಟೀರಿಯಲ್ಸ್, ರಿಸರ್ಚ್. ನಮಗೆ ಇಲ್ಲಿ ಒಂದು ರೀತಿ ಹೇಳಬೇಕು ಅಂದರೆ ನಮ್ಮಲ್ಲಿರೋ ತುಂಬ ಜನ ಫಾರಿನ್ಗಳಿಗೆ ಯಾಕೆ ಹೋಗ್ತಿದ್ದಾರೆ ಅಂದರೆ ಅವ್ರಿಗೆ ರಿಸರ್ಚಿಗೆ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ಗಳು, ಏಡ್ಸ್ಗಳು ಸಿಗ್ತಿಲ್ಲ. ಅದೊಂದು ಕೆಲವೊಂದು ಈಗಲೂ ಲ್ಯಾಗಿಂಗ್ ಇರೋದ್ರಿಂದ ಈ ಥರ ಆಗ್ತಿದೆ ಅಂತ ಅನ್ಸುತ್ತೆ. ಬರೋ ದಿನಗಳಲ್ಲಿ ಸುಧಾರಣೆ ಆಗುತ್ತೆ. ಹೊರಗಡೆ ದೇಶಗಳಲ್ಲಿ ಏನೇನು ಆಗ್ತಾ ಇದೆ ಅಂತ ನಮ್ಮ ಆಡಳಿತ ಮಾಡೋರು, ಅಧಿಕಾರಿಗಳೆಲ್ಲ ಗಮನಿಸ್ತಾರೆ, ಮತ್ತೆ ನಮ್ಮಲ್ಲಿ ಅದು ಶುರುವಾಗುತ್ತೆ. ಈಗ ಆಗಿದೆ, ಆಲ್ರೆಡಿ ಆಗಿದೆ, ಅದು ಇನ್ನು ಮುಂದೆ ಹೋಗಬೇಕಿದೆ. ನಿಜ. ಈಗ ಸುಜಾತ್ ಅವರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಿ, ನಿನ್ನೆ ಪ್ರಾಂಶುಪಾಲರು ಹೇಳ್ತಾ ಇದ್ರು 2007 ಹೊತ್ತಿಗೆ 2 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿದ್ವು. 2 ಅಂದರೆ ಎಷ್ಟು ಖಾಸಗಿ ಒಡೆತನದಲ್ಲಿ ಈ ಕಾಲೇಜುಗಳಿದ್ವು ಅಂತ. ಈಗ 16 ಸರ್ಕಾರಿ ಒಡೆತನದ ಕಾಲೇಜುಗಳಿದ್ದಾವೆ. ಮತ್ತಷ್ಟು ಈಗ ಹಾಸನದಲ್ಲೇ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹಾಸನದಲ್ಲಿದೆ, ಮೊದಲೇ ಹೊಸಳ್ಳಿಲಿದೆ, ಈಗ ಅರಸೀಕೆರೆಯಲ್ಲಿ ಆಗ್ತಾ ಇದೆ. ಹಾಸನದಲ್ಲಿ 3 ಕಾಲೇಜು ಸ್ಥಾಪನೆ ಆಗ್ತಿರೋದು ಒಂದು ವಿಶೇಷಣೆ. ಹಾಗಾಗಿ ಸರ್ಕಾರಿ ವ್ಯವಸ್ಥೆ ಬರೋ ದಿನಗಳಲ್ಲಿ ಬಲಗೊಳ್ಳುತ್ತೆ, ಮತ್ತು ಈ ಥರದ ಪ್ರಾಮುಖ್ಯತೆಯನ್ನು ನೋಡಿ ನಮ್ಮ ಆಡಳಿತ ವ್ಯವಸ್ಥೆ ಮತ್ತಷ್ಟು ಮಹತ್ವ ಕೊಡಲೇಬೇಕು. ಇಲ್ಲಾಂದರೆ ಹೊರಗಡೆ ದೇಶದ ಪದಾರ್ಥಗಳನ್ನು ನಾವು ತರಿಸ್ಕೊಳ್ಬೇಕು, ಅದ್ರ ಮೇಲೆ ಇನ್ನಷ್ಟು ಹೊರೆ. ಇದರಿಂದನೇ ಮೇಕ್ ಇನ್ ಇಂಡಿಯಾ ಇದೆಲ್ಲ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಅಂದರೆ ಇದನ್ನೇನಾದರೂ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಅದು ಆಗ್ತಾ ಇದೆ, ಆಗುತ್ತೆ ಅಂತ ನಾನು ಆಶಾದಾಯಕನಾಗಿರ್ತೀನಿ. ಸರ್, ಮತ್ತೆ ಅದನ್ನೇ ಹೇಳ್ತೀನಿ. ಈಗ 240 ಜನ ವಿದ್ಯಾರ್ಥಿಗಳು ತಮ್ಮ ಕಾಲೇಜಲ್ಲಿದ್ದಾರೆ. ಹೀಗೆ ಹಲವಾರು ಬೇರೆ ಬೇರೆ ಕಡೆ, ರಾಜ್ಯದ ಹಲವೆಡೆ ಮತ್ತು ದೇಶದ ಹಲವೆಡೆ ಇರ್ತಾರೆ. ನಾನು ಮತ್ತೆ ಅಲ್ಲಿಗೆ ಬರೋದು, ಯಾಕಂದರೆ ಪೋಷಕರು ಯಾವಾಗ್ಲೂ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರಲ್ಲ. ಆಮೇಲೆ ಇನ್ವೆಸ್ಟ್ ಮಾಡುವಷ್ಟು ದುಡ್ಡು ಯಾರ ಹತ್ರನೂ ಇರಲ್ಲ. ಕೆಲವರು ಮಾತ್ರ, ಈಗ ನಿಮ್ಮ ವಿದ್ಯಾರ್ಥಿಗಳಲ್ಲೇ ಒಬ್ಬರೋ ಇಬ್ಬರೋ ಅವರು ಮಾಡ್ಕೊಂಡಿರ್ಬೋದು. ಆದರೆ ಎಲ್ಲರೂ ಹೋಗೋದು ಮತ್ತೆ ಅದೇ ಒಂದು ಕೆಲಸಕ್ಕೋಸ್ಕರನೇ ಅಲ್ವಾ? ಹೌದು. ಈ ಕಾರಣಕ್ಕಾಗಿ ಈ ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲ ಬರುತ್ತಲ್ಲ, ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ, ಅದು ಹೇಗಿದೆ ತಮ್ಮ ಕಾಲೇಜ್? ಯಾವ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಈಗಾಗಲೇ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ? ನೀವು ಮೆಕ್ಯಾನಿಕಲ್ ವಿಭಾಗದಲ್ಲಿ 6 ಜನ ಟೈರ್ಡೋ ಕಿರ್ಲೋಸ್ಕರ್ಗೆ ಹೋಗಿದ್ದಾರೆ. ಹಾಗೆ ಇಂದು 3-4 ಜನ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಹೋಗಿದ್ದಾರೆ. ಏನಂದರೆ ಅದೇ ನಾನು ಹೇಳೋದೇನೆಂದರೆ, ಈ ವಿಚಾರದಲ್ಲಿ ಅವ್ರಿಗೆ ಕೆಲವೊಂದು ಬೇಸಿಕ್ ಸ್ಕಿಲ್ಸ್ಗಳನ್ನ ಅವ್ರು ಅಕ್ವೈರ್ ಮಾಡಿಕೊಂಡ್ರೆ ತುಂಬ ಇದಾಗಿದೆ. ಫಸ್ಟು ಸ್ವಲ್ಪ ಈಗ ಏನೋ ನೀವು ಹೇಳಿದ ಹಾಗೆ ಮೊದಲೇ 1 ಲಕ್ಷ 2 ಲಕ್ಷ ಸಂಬಳ ಸಿಗದಲೇ ಇದ್ದರು. ಮೊದಲು ಒಂದು 20,000 to 25,000 ಸಂಬಳಕ್ಕೆ ಏನು ಕೊರತೆ ಇಲ್ಲ, ಕೆಲಸ ಸಿಗುತ್ತೆ. ಆದರೆ ಅಲ್ಲಿಂದ ಅವ್ರ ಕೌಶಲ್ಯನ ಅಭಿವೃದ್ಧಿ ಮಾಡಿಕೊಂಡ್ರೆ ಅವರು ಯಾವಾಗಲೂ ಅವ್ರದ್ದು ಸ್ಯಾಲ್ರಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಹೊರತು ಎಲ್ಲೋ ಒಂದು ಕಡೆ ಹೋಗಿ ನಿಂತು ಆಮೇಲಿಂದ ತೆಗೆಯೋ ಸ್ಥಿತಿ ಯಾವುದಾದ್ರೂ ಒಂದು. ಈಗ ನನಗೆ ಎಕ್ಸ್ಪೀರಿಯನ್ಸ್ ಇದ್ದರೆ, ಟ್ರೂ ಎಕ್ಸ್ಪೀರಿಯನ್ಸ್, ನನಗೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಇದ್ದರೆ, ಆ ಎಕ್ಸ್ಪೀರಿಯನ್ಸ್ ಇದ್ದರೆ ನಾನು ಯಾವತ್ತೂ ಈ ಯಾವುದೇ ಆಗು ಹೋಗುಗಳಿಗೆ ನಾನು ಭಯಪಡೋ ಅವಶ್ಯಕತೆ ಇರಲ್ಲ. ಆ ಸ್ಥಿತಿ ಇರುತ್ತೆ ಇಲ್ಲಿ. ಯಾಕೆಂದರೆ ನಿಮಗೆ ಆದ ಸ್ಕಿಲ್ ಇದ್ದರೆ, ಆಮೇಲೆ ನಿಮಗೆ ಆದ ನಾಲೆಡ್ಜ್ ಇದ್ದು, ಎಕ್ಸ್ಪೀರಿಯನ್ಸ್ ಇದ್ದರೆ, ಇದು ಯಾವಾಗಲೂ ನಿಮಗೆ ಒಂದು ಕಾನ್ಫಿಡೆನ್ಸ್ ಯಾವಾಗಲೂ ಪುಸ್ಟ್ ಮಾಡ್ತಾ ಇರುತ್ತೆ. ಯಾವ ಕ್ಷೇತ್ರಗಳಲ್ಲಿ ನಮ್ಮ ಭಾರತದಲ್ಲಿ ಉದ್ಯೋಗದ ಅವಕಾಶಗಳಿದಾವೆ ಅಂತ ಹೇಳ್ತೀರಿ? ಇದರಲ್ಲಿ ನನಗೆ ಬಂದಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರೋದ್ರಿಂದ ಅದ್ರ ಬಗ್ಗೆನೇ ಹೇಳ್ತೀನಿ. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ನೋಡಿ, ಪವರ್ ಸೆಕ್ಟರ್ ತುಂಬಾ ಇಂಪಾರ್ಟೆಂಟ್. ಪವರ್ ಸೆಕ್ಟರ್ಗೆ ಏನ್ ಬೇಕು, ಒಂದು ಪವರ್ ಪ್ರೊಡ್ಯೂಸ್ ಎಲ್ಲ ಸಾಮಗ್ರಿಗಳು ಏನೇನು ಬೇಕು, ಎಲ್ಲ ಸಾಮಗ್ರಿಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನ ಔಟ್ಪುಟ್. ನೀವು ಟರ್ಬೈನ್ ತಗೊಳ್ಳಿ, ಚಿಮ್ನಿ ತಗೊಳ್ಳಿ, ಅದರಿಂದ ಕೂಲಿಂಗ್ ಸಿಸ್ಟಮ್ ತಗೊಳ್ಳಿ, ಅದರದ್ದು ಏರ್ ಕಂಡೀಷನಿಂಗ್ ಸಿಸ್ಟಮ್ ತಗೊಳ್ಳಿ, ಎಲ್ಲದೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಒಂದು ಇದು ಭಾಗನೇ ಎಲ್ಲದೂ. ಹಾಗೆ ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಹೊಸ ಇದೇನೆಂದರೆ, ರಿನ್ಯೂವಬಲ್ ಎನರ್ಜಿ ಮೇಲೆ ತುಂಬ ಹೆಚ್ಚು ಒತ್ತು ಕೊಡೋದು. ಸೋಲಾರ್ ಎನರ್ಜಿ ಮತ್ತು ವಿಂಡ್ ಎನರ್ಜಿ, ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಅದರಲ್ಲಿ ನೀವು ಯಾವುದಾದ್ರೂ ತಗೊಳ್ಳಿ, ಸೋಲಾರ್ ಎನರ್ಜಿ ಪ್ಯಾನಲಲ್ಲಿ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಅಂದರೆ 40-45% ಎಲೆಕ್ಟ್ರಾನಿಕ್ ಕಾಂಟ್ರಿಬ್ಯೂಷನ್, ಮತ್ತು ಒಂದು 30% ತನಕ ಮೆಕ್ಯಾನಿಕಲ್ ಇಂಜಿನಿಯರ್ನ ಕಾಂಟ್ರಿಬ್ಯೂಷನ್ಸ್ ಇದೆ. ಅದಕ್ಕೆ ಒತ್ತು ಕೊಡ್ತಿದೆ ಗೌರ್ಮೆಂಟ್. ಅಷ್ಟೊಂದು ಲಕ್ಷ ಕೋಟಿಗಳು ಇದಕ್ಕೆ ಇನ್ವೆಸ್ಟ್ ಆಗ್ತಾ ಇದೆ ಬಡ್ಜೆಟ್ ಇಂದ. ಸೊ ಇದರಲ್ಲಿ ಇದೇ
ಇಂಜಿನಿಯರಿಂಗ್ ಉದ್ಧಾರ ಆಗಲೇಬೇಕು ಯಾವತ್ತಾದ್ರೂ ಒಂದಿನ. ಇದಾಗಲೇಬೇಕು ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದಿನ ನಾವು ಅದು ಮುಂಚೂಣಿಯಲ್ಲಿ ನೋಡಲೇಬೇಕಾಗತ್ತೆ. ಸೊ ಹಾಗೆ ರಿನ್ಯೂವಬಲ್ ಎನರ್ಜಿ, ಈಗ ವಿಂಡ್ ಟರ್ಬೈನ್ ಬ್ಲೇಡ್ಸ್ ಬಂದರೆ ಅದೆಲ್ಲ ಬ್ಲೇಡ್ಸು ಮತ್ತು ಸ್ಟ್ರಕ್ಚರ್ ಇದೆಲ್ಲ ಡಿಸೈನ್ ಮಾಡೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸ್ಟ್ರಕ್ಚರಲ್ ಬಿಲ್ಡಪ್ಗೆ ಸಿವಿಲ್ ಸಪೋರ್ಟ್ ಇರುತ್ತೆ ಇಲ್ಲಿ, ತುಂಬ ಕಾಂಟ್ರಿಬ್ಯೂಷನ್ ಇರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಹಾಗೆ ನೀವು ಜಿಯೋಥರ್ಮಲ್ ಎನರ್ಜಿ ನೀವು ಯಾವುದೇ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ಗೆ ಎಕ್ಸ್ಟ್ರಾಕ್ಷನ್ ಬೇಕು ಅಂದರೆ ಅದನ್ನು ಉಪಯೋಗಿಸ್ಕೊಳ್ಳೋ ಸ್ಥಿತಿಗೆ ಬರಬೇಕು ಅಂದರೆ ನಾವು ಮ್ಯಾಕ್ಸಿಮಮ್ ಮೆಕ್ಯಾನಿಕಲ್ನ ಸಪೋರ್ಟ್ ಬೇಕಾಗುತ್ತೆ. ನಿಜ, ಎಲ್ಲ ಕ್ಷೇತ್ರಗಳಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರ ಕಾಯಕ ಇದ್ದೇ ಇದೆ ಅಲ್ವಾ? ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕೆಲವೊಬ್ಬರಿಗೆ ತುಂಬ ಇಷ್ಟ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಹೋಗ್ಬೇಕು ಅಂದ್ಕೊಂಡು ಹೋಗ್ಬಿಡ್ತಾರೆ. ಈಗ ಹೆಂಗೆ ನಾನು ಆರ್ಟ್ಸ್ ಓದಬೇಕು ಅಥವಾ ಕಾನೂನು ಓದಬೇಕು ಅಥವಾ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗ್ಬೇಕು ಅನ್ನೋ ಥರ ಅಪೇಕ್ಷೆ ಇರುತ್ತೋ, ಕೆಲವೊಬ್ಬರಿಗಂತೂ ಇದೇ ಕ್ಷೇತ್ರ ಆಗಬೇಕು ಅಂದ್ಕೊಂಡು ಅಪೇಕ್ಷೆ ಪಟ್ಟು ಹೋಗೋದಿದೆ. ಅದರಲ್ಲೇ ಒಂಥರ ಮಾಸ್ಟರ್ಸ್ ಆಗ್ತಾರೆ, ಎಕ್ಸೆಲ್ ಮಾಡ್ತಾರೆ. ಹೀಗೆ ಒಟ್ಟಾರೆ ನಮ್ಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಸೇರಿಕೊಂಡು ಖಾಸಗಿ ಒಡೆತನದ ಕಾಲೇಜುಗಳಲ್ಲಿ ಇದುವರೆಗೂ ಎಲ್ಲ ಕಾಲೇಜುಗಳಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗ ಇದ್ದಾವೆ ಮತ್ತು ಪ್ರತಿಭಾವಂತ ಮಕ್ಕಳು ಇದರಲ್ಲಿ ಓದ್ತಿದ್ದಾರೆ. ಇದನ್ನು ಅಲ್ಗಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಈಗಲೂ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಮೊದಲು ಕಂಪ್ಯೂಟರ್ ಸೈನ್ಸ್ ಅಂತ ಬರೋದಿಲ್ಲ. ನಿಮ್ಮ ಕಾಲೇಜಿನಲ್ಲಿ ಏನೇನು ಕೋರ್ಸಸ್ ಇದಾವೆ ಅಂತಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಿವಿಲ್ಲು, ಆಮೇಲೆ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್. ಪೋಷಕರನ್ನ ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದಕ್ಕಿಂತ ಪೋಷಕರನ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಹೌದು. ಮಕ್ಕಳಿಗೆ ಆಸಕ್ತಿ ಇದ್ರೂ ಇವರು ಒತ್ತಾಯ ಮಾಡಿ ಉದ್ಯೋಗ ಸಿಗುತ್ತೆ, ಒಳ್ಳೆ ದುಡ್ಡು ಸಿಗುತ್ತೆ ಅನ್ನೋ ಥರ. ಅಲ್ಲ, ನನಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನಿಜವಾಗ್ಲೂ ಅವಶ್ಯಕತೆ ಇಲ್ಲ. ಅದರದ್ದು ಅವಶ್ಯಕತೆ, ಅದರದೇ ಆದ ವೈಶಿಷ್ಟ್ಯತೆ ಇದೆ. ನಮ್ಮ ದೇಶ ಸಾಧ್ಯ ಇಲ್ಲ. ಅದನ್ನ ನೋಡಿ, ನಿಮ್ಗೆ ಒಂದೇ ಒಂದು ಹೇಳ್ತೀನಿ, ನಮ್ಮ ದೇಶ ಮುಂಚೂಣಿಯಲ್ಲಿದೆ. ಎಲ್ಲಿ? ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ ಮುಂಚೂಣಿಯಲ್ಲಿದೆ. ನಾವು ಮುಂಚೂಣಿಯಲ್ಲಿದ್ದೀವಾ? ನಿಜವಾಗ್ಲೂ ಕ್ವಶನ್ ಮಾಡ್ಕೊಳ್ಳೋಣ. ಮತ್ತೆ ವಿಪರೀತ ವಿದ್ಯಾರ್ಥಿಗಳು ಅದಕ್ಕೆ ಹೋದಾಗ ಉದ್ಯೋಗದ ಅವಕಾಶಗಳು ಕಡಿಮೆ ಆಗ್ಬಿಡ್ತವೆ. ಅಲ್ಲ, ನಾವು ಮುಂಚೂಣಿಯಲ್ಲಿ ಈಗ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ಯಾರೇ ನಾನು ಇದರಲ್ಲಿ ತಪ್ಪು ಅಂತ ಹೇಳಿದ್ರು ನಾನು ಇದಕ್ಕೊಂದಿಷ್ಟು ನನ್ನ ಪುಷ್ಟಿಗಳಿದೆ, ಅಂದರೆ ಇದು ಸರಿ ಅಂತ ಹೇಳೋದಕ್ಕೆ. ಅದೇ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಮುಂಚೂಣಿಯಲ್ಲಿ ಇದ್ದಿದ್ರೆ ನಾವು ಡೆವಲಪ್ಡ್ ನೇಷನ್ ಆಗಿರ್ತಿದ್ವಿ. ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನಾವು ಮುಂಚೂಣಿಯಲ್ಲಿ ಇದ್ದಿದ್ರೆ ನಾವು ಡೆವಲಪ್ಡ್ ನೇಷನ್ ಆಗಿರ್ತಿದ್ವಿ. ಕಂಪ್ಯೂಟರ್ ಸೈನ್ಸ್ ನಾನು ಎಲ್ಲೂ ಇದು ಮಾಡ್ತಿಲ್ಲ. ನಿಜವಾಗ್ಲೂ ನಾನು ಕಲಿಯೋದಕ್ಕೆ ಇಷ್ಟಪಡ್ತೀನಿ. ಕಂಪ್ಯೂಟರ್ ಸೈನ್ಸ್ ಅಲ್ಲಿರೋ ಕೆಲವೊಂದು ಲ್ಯಾಂಗ್ವೇಜ್ಗಳನ್ನು ಎಲ್ಲದೂ ನಾನು ಕಲಿಯೋದಕ್ಕೆ ಇಷ್ಟಪಡ್ತೀನಿ. ಆದರೆ ಇದು ಸತ್ಯ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗ ಇನ್ನಷ್ಟು ಗಟ್ಟಿಯಾಗಿ ಬೆಳಿಬೇಕನ್ನೋ ಥರ ನೀವು ಹೇಳ್ತಾ ಇದ್ದೀರಿ. ಅದು ಪ್ರಸ್ತುತ ನಮ್ಮ ದೇಶದ ಅಭಿವೃದ್ಧಿಗೂ ಅನುಕೂಲಕರ. ಹೌದು. ಈ ನಿಟ್ಟಿನಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಗಮನಹರಿಸಿ ಪಾಲ್ಗೊಂಡು ಉದ್ಯೋಗದ ಅವಕಾಶಗಳು ಬಿಡಿ, ಈಗ ಎಷ್ಟೋ ಸಾರಿ ತುಂಬ ದುಡ್ಡು ಬೇಕಾಗಿಲ್ಲ, ಸ್ವಲ್ಪ ದುಡ್ಡಲ್ಲೇ ಇದೇ ಟ್ರೆಂಡು ಇರಲ್ಲ. ಇದೇ ಮುಂದೆ ಏನಾದ್ರು ಚೇಂಜ್ ಆಗುತ್ತೆ ಹೇಳಕ್ ಬರಲ್ಲ. ಇವತ್ತು ಎಷ್ಟೋ ಸಂಸ್ಥೆಗಳು ಸಾವಿರಾರು ಉದ್ಯೋಗಿಗಳನ್ನ ಹೊರಗಡೆ ಕಳಿಸ್ತಾರೆ. ನಾನು ಒಂದು ಇಂಟರ್ವ್ಯೂ ಆಗಿತ್ತು, ಸೀರಿಯಸ್ ಇರಲಿಲ್ಲ. HR ರೌಂಡ್ಗೆ ಫೈನಲ್ ರೌಂಡ್ ಇತ್ತು. HAL ಅಲ್ಲಿ ನಂದು ಇಂಟರ್ವ್ಯೂ ಟೆಸ್ಟ್ ಕ್ಲಿಯರ್ ಆಗಿ ಇಂಟರ್ವ್ಯೂ ಆಗಿ ನೆಕ್ಸ್ಟ್ HR ರೌಂಡಲ್ಲಿ ಸೀರಿಯಸ್ ಇರಲಿಲ್ಲ ನಾನು. ಅಂದರೆ ನಾನು ಕೆಲಸ ತಗೊಳ್ಳೇಬೇಕು ಅನ್ನೋ ಮನಸ್ಥಿತಿ ತುಂಬ ಕಮ್ಮಿ ಇತ್ತು ನನಗೆ ಆವಾಗ, ನಾನು ಓದಿದಾಗ. ಆವಾಗ ಅಲ್ಲಿ ನಿಮಗೆ ಮೊದಲನೇ ತಿಂಗಳ ಸಂಬಳನೇ 65,000 ಮೇಲೆ HAL ಅಲ್ಲಿ. ಮೊದಲನೇ ತಿಂಗಳು ಸಂಬಳನೇ. ನಾನು ನಿಮ್ಗೆ ಹೇಳ್ತಾರೆ, ನಾನು ಬಂದಾಗ ಇಲ್ಲಿ 22,000. ನನ್ನ ಸಂಬಳದ ಬಗ್ಗೆ ಮಾತಾಡೋದ್ರಿಂದ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಹಣದ ವಿಚಾರ ಹೇಳ್ತಿಲ್ಲ. ಅಂದರೆ ಆ ಥರ ಇದ್ದಿದ್ದು ಅವತ್ತಿನ ದಿನಗಳಲ್ಲಿ ನಾನು ಹೇಳ್ತಿರೋದು. ಸೊ ಹೀಗಿದೆ. ಅಂದರೆ ನೋಡಿ, HAL ಅವ್ರದ್ದು ಗ್ರೋತ್ ಔಟ್ಪುಟ್ ಅಂತ ತಗೊಂಡ್ರೆ ಈ ಕೆಲವು 5-6 ವರ್ಷಗಳ ಹಿಂದಿನಿಂದ ಅದು ಗ್ರೋತ್ ಔಟ್ಪುಟ್ಟು ತುಂಬ ಫೋಲ್ಡ್ಸ್ಗಳು ಜಾಸ್ತಿ ಆಗಿದೆ. ಅವರು ಪ್ರೊಡ್ಯೂಸ್ ಏನು ಮಾಡ್ತಿದಾರಲ್ಲ ಅದು ನೀವು ಪ್ರೀವಿಯಸ್ ಯಾವುದೇ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಅವ್ರದ್ದೇ ಆದ ಹೊಸ ಟಾರ್ಗೆಟ್ಗಳನ್ನ ರೀಚ್ ಮಾಡ್ತಿದ್ದಾರೆ. 3-4 ಫೋಲ್ಡ್ 4-5 ಫೋಲ್ಡ್ಗಳು ಇಂಪ್ರೂವ್ ಆಗ್ತಾ ಇದೆ ಅದು. ಹಾಗೆ ಬೆಮ್ಮೆಲ್ಲು ಮತ್ತು ಪರ್ಟಿಕ್ಯುಲರ್ BEL ಅದು ಅಷ್ಟೇ ಸರ್. ನೀವು ನಂಬ್ತೀರಾ, ಭಾರತ್ ಹೆವಿ ಎಲೆಕ್ಟ್ರಿಕಲ್ BHEL ಅಂತ ಇದೆ, ಎಲೆಕ್ಟ್ರಿಕಲ್ ಲಿಮಿಟೆಡ್ ಅಂತಿದೆಯಲ್ಲ, ಅವ್ರ ಹತ್ರ ಆರ್ಡರ್ಸ್ ಎಷ್ಟಿದೆ ಅಂದರೆ ಇಲ್ಲಿಂದ 25 ವರ್ಷದ ಮುಂದಿನ ತನಕ ಆರ್ಡರ್ಸ್ ಇದೆ ಮಿನಿಮಮ್. ನಾನು ಹೋಸತಿ ನಾನು 2005ರಲ್ಲಿ ಕೇಳಿದ್ದು, ನಾನಿದು 2005ರಲ್ಲಿ 2018 ತನಕ ಅವ್ರ ಆರ್ಡರ್ಸ್ ಇತ್ತು. ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಎಲ್ಲೆಲ್ಲಿ ಇದು ಸಪ್ಲೈ ಮಾಡ್ತಿದ್ರು ಅಂದರೆ ಆಫ್ರಿಕನ್ ಕಂಟ್ರೀಸ್ಗಳಿಗೆ, ಎಷ್ಟೊಂದು ಈವನ್ ಡೆವಲಪ್ಡ್ ಕಂಟ್ರೀಸ್ ಆಸ್ಟ್ರೇಲಿಯನ್ ಕಂಟ್ರೀಸ್ಗಳಿಗೂ ಸಹಿತ, ಆಸ್ಟ್ರೇಲಿಯಾ ಇದನ್ನು ಅವ್ರದ್ದು ಸಪ್ಲೈ ಇತ್ತು. ಅಷ್ಟಿದೆ. ಅವರು ಇನ್ನೂ ಅವ್ರದ್ದು ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿದೆ. ಅವರು ಓವರ್ ಟೈಮ್ ಕೆಲಸ 3 ಹೊತ್ತು 2 ಹೊತ್ತು ಕೆಲಸ ಮಾಡಿ ಅವರು ಆರ್ಡರ್ಸ್ಗಳನ್ನು ರೀಚ್ ಮಾಡೋ ಇದರಲ್ಲಿದ್ದಾರೆ. ಸೊ ಹೀಗೆ ಮುಂದೆ ತುಂಬ ಉಜ್ವಲವಾಗಿದೆ. ಆದರೆ ನಾನು ಹೇಳೋದೇನೆಂದರೆ, ಈ ಟಾಪ್ ಸ್ಕೋರರ್ಸ್ಗಳು
ಇದಕ್ಕೆ ಬಂದರೆ ಅಂದರೆ ಮೆಕ್ಯಾನಿಕಲ್ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿ ನಿಜವಾಗ್ಲೂ ನಮ್ಮ ದೇಶ ಆಗುತ್ತೆ. ನಿಜ ನಿಜ. ಯಾಕೆಂದರೆ ಅವರು ಇದರಲ್ಲಿ ಆವಿಷ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ನನಗೆ ಹೆಂಗಾಗಬೇಕು ಅಂದರೆ, ಕ್ಷಮಿಸಿ, ನನಗೆ ನಾಳೆ ಕಾಲೇಜ್ ಕ್ಲಾಸ್ ತಗೊಳ್ತಿದ್ದೀನಿ ಇಂದಾಗ ಭಯ ಆಗ್ಬೇಕು ನನಗೆ ದಿನ. ಇವತ್ತು ಏನು ಕ್ವಶನ್ ಕೇಳ್ತಾರಪ್ಪ ಹುಡುಗರು ಅನ್ನೋ ಭಯ ಇರಬೇಕು. ಆ ಭಯ ಹೆಚ್ಚಾಗ್ತಾ ನಾವೆಲ್ಲ ಸಂತೋಷವಾಗಿರ್ತೀವಿ. ನಿಜ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಒಂದು ವಿಚಾರವನ್ನು ಹೇಳ್ತಾ ಅದರ ವಿಸ್ತಾರ, ಅದರ ಬೆಳವಣಿಗೆ ಮತ್ತು ಉದ್ಯೋಗದ ಅವಕಾಶಗಳು, ಯುವಕರು ಮತ್ತು ಪೋಷಕರು ಈ ನಿಟ್ಟಿನಲ್ಲಿ ಯಾಕೆ ಗಮನ ಕೊಡಬೇಕು ನಮ್ಮ ದೇಶದ ಒಳಿತಿಗೆ ಅನ್ನೋ ಒಂದು ಸಂಗತಿಯನ್ನು ಮನನ ಮಾಡಿದ್ರಿ ಡಾಕ್ಟ್ರೇ. ಬಹಳ ವರ್ಷಗಳಿಂದ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗ ಇದೆ. ಈಗಲೂ ಅದೇ ಪ್ರಥಮ ಸ್ಥಾನದಲ್ಲಿರೋದು. ಅಂದರೆ ಕೆಲವೊಂದು ಸಾರಿ ನಮ್ಮ ತಾಂತ್ರಿಕ ವ್ಯವಸ್ಥೆಗಳಲ್ಲಿ ಯಾವುದೋ ಒಂದು ರಂಗಾಗಿ ಕಾಣುತ್ತೆ, ಒಂದು ವಿಶೇಷವಾಗಿ ಕಾಣೋದಿದೆ. ಆದರೆ ಡಾಕ್ಟರ್ SS ವಿನಯ್ ಅವರು ಹೇಳಿದಂಗೆ ನಮ್ಮ ದೇಶದ ಅಭಿವೃದ್ಧಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಕಾಣಿಕೆ ದೊಡ್ಡದು. ಅದರಿಂದಲೇ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನಾವ್ಯಾರೂ ಮರಿಬಾರ್ದು. ತಮಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ನಮಸ್ತೆ. ನಮಸ್ತೆ. ಇದುವರೆಗೆ ಮೊಸಳೆ ಹೊಸಹಳ್ಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ SS ವಿನಯ್ ಅವರಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸಿನ ಕುರಿತು ಮಾಹಿತಿ ಕೇಳಿದಿರಿ. ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ ಮತ್ತು ಸುಜಾತಾ F. ತಳವಾರ್.